ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಸೆಮಿಸ್ಟರ್ BCom ಮಾಡರ್ನ್ ಮಾರ್ಕೆಟಿಂಗಲ್ಲಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದಾದ್ರು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಕ್ವೆಶನ್ ಪೇಪರ್ ಪ್ಯಾಟರ್ನಿಗೆ ಬರೋಣ. ಈ ಸಬ್ಜೆಕ್ಟ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಟೋಟಲ್ 3 hours ಟೈಮ್ ಕೊಡ್ತಾರೆ. ಅದಕ್ಕೆ ಟೋಟಲ್ ಮಾರ್ಕ್ಸ್ ನಮಗೆ 80 ಮಾರ್ಕ್ಸ್ ಇರುತ್ತೆ. ಸೊ 80 ಮಾರ್ಕ್ಸಲ್ಲಿ ಹೇಗೆ ಡಿವೈಡ್ ಆಗುತ್ತೆ ಅಂದರೆ 2 marks to 7 ಕ್ವೆಶನ್ಸ್ ಇರುತ್ತೆ, ಟೋಟಲ್ 17 ಮಾರ್ಕ್ಸ್. 8 marks to 3 ಕ್ವೆಶನ್ಸ್ ಇರುತ್ತೆ, ಟೋಟಲ್ 24 ಮಾರ್ಕ್ಸ್. 14 marks to 3 ಕ್ವೆಶನ್ಸ್ ಇರುತ್ತೆ, ಟೋಟಲ್ 42 ಮಾರ್ಕ್ಸ್. ಈ ಮೂರು ಸೆಟ್ ಸೇರಿದ್ರೆ ಟೋಟಲ್ ನಮಗೆ 80 ಮಾರ್ಕ್ಸ್ ಪೇಪರ್ ಕೊಡ್ತಾರೆ. ಸೊ ಈಗ 2 marks to 10 ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ ನಾವು ಯಾವುದಾದ್ರೂ 7 ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು. 8 marks to 5 ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ ಯಾವುದಾದ್ರೂ 3 ಕ್ವೆಶನ್ಸ್ ಆನ್ಸರ್ ಮಾಡಬೇಕು. 14 marks to 5 ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ ನಾವು ಯಾವುದಾದ್ರೂ 3 ಕ್ವೆಶನ್ಸ್ಗಳನ್ನ ಆನ್ಸರ್ ಮಾಡಬೇಕಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಸೆಮಿಸ್ಟರ್ BCom ಅವ್ರದ್ದು ಮಾಡರ್ನ್ ಮಾರ್ಕೆಟಿಂಗ್ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಮಾರ್ಕೆಟಿಂಗ್ ಆ ಚಾಪ್ಟರ್ನಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ, ಯಾವ್ಯಾವ ಕ್ವೆಶನ್ಸ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ 2 marks ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ಚಾಪ್ಟರಲ್ಲಿ ಯಾವ್ದಾವ್ದು ಬರುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮಾರ್ಕೆಟಿಂಗ್. ಸೆಕೆಂಡ್, ರೈಟ್ ದ ಡೆಫಿನಿಷನ್ ಆಫ್ ಮಾರ್ಕೆಟಿಂಗ್. ಆ್ಯಂಡ್ ನೆಕ್ಸ್ಟ್, ಲಿಸ್ಟ್ ಎನಿ 2 ಇಂಪಾರ್ಟೆನ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. Next, write the meaning of marketing concept. What is societal marketing? Write the definition of societal marketing. Next, what is holistic marketing? ಈ 7 ಕ್ವೆಶನಲ್ಲಿ ಯಾವುದಾದ್ರೂ 2 ಕ್ವೆಶನ್ ಪಕ್ಕ ಬಂದೇ ಬರುತ್ತೆ. ನೆಕ್ಸ್ಟ್ 8 marks ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ಚಾಪ್ಟರಲ್ಲಿ ಯಾವ್ದು ಅಂತ ನೋಡೋಣ. ಫಸ್ಟ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್. ಸೆಕೆಂಡ್ ಒನ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಗೋಲ್ಸ್ ಆಫ್ ಮಾರ್ಕೆಟಿಂಗ್. Third one, explain the concepts of marketing. Fourth one, briefly explain the principle of holistic marketing. ಈ 4 ಕ್ವೆಶನಲ್ಲಿ ಯಾವುದಾದ್ರೂ 1 ಕ್ವೆಶನ್ ಬರುತ್ತೆ. ಲಾಸ್ಟ್ ನಮಗಿರೋದು 14 marks ಕ್ವೆಶನ್ಸ್. 14 marksಲ್ಲಿ ಈ ಚಾಪ್ಟರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ಅಪ್ರೋಚಸ್ ಟು ಸ್ಟಡಿ ಆಫ್ ಮಾರ್ಕೆಟಿಂಗ್, ಅದೊಂದು. ಸೆಕೆಂಡ್ ಒನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಈ 2 ಕ್ವೆಶನಲ್ಲಿ ಯಾವುದಾದ್ರೂ 1 ಕ್ವೆಶನ್ ಬರುತ್ತೆ. ಈಗ ಮಾಡರ್ನ್ ಮಾರ್ಕೆಟಿಂಗ್ನ ಸೆಕೆಂಡ್ ಚಾಪ್ಟರ್, ಮಾರ್ಕೆಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್. ಈ ಚಾಪ್ಟರಲ್ಲಿ ನಮಗೆ ಟೋಟಲ್ 26 marks ವೆಯ್ಟೇಜ್ ಬರುತ್ತೆ. ಇದರಲ್ಲಿ 2 marks to 2 ಕ್ವೆಶನ್ಸ್, 8 marks to 1 ಕ್ವೆಶನ್, 14 marks to 1 ಕ್ವೆಶನ್ ಬರುತ್ತೆ. ಇದರಲ್ಲೂ ಕೂಡ ಸೇಮ್ 26 marksಗೆ ನಮಗೆ ಬರುತ್ತೆ. ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಎಷ್ಟೆಷ್ಟು ಮಾರ್ಕ್ಸ್ದು ಅನ್ನೋದನ್ನು ಈಗ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ 2 marks to important questions. First question, write the meaning of marketing environment. Second question, write the meaning of market segmentation. Third question, what is ethic in marketing? Fourth question, what is ethical practice in marketing? Fifth question, what is micro environment? Sixth one, what is macro environment? ಈ 6 ಕ್ವೆಶನಲ್ಲಿ ಯಾವುದಾದ್ರೂ 2 ಕ್ವೆಶನ್ ಬರುತ್ತೆ. ನೆಕ್ಸ್ಟ್ 8 marks ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದು ಈ ಚಾಪ್ಟರಲ್ಲಿ ಅಂತ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ ವಿಕ್ಯುಟೀಸ್ ಆಫ್ ಎಫೆಕ್ಟಿವ್ ಸೆಗ್ಮೆಂಟೇಷನ್. ಸೆಕೆಂಡ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅನ್ಎಥಿಕಲ್ ಪ್ರಾಕ್ಟೀಸ್ ಆಫ್ ಮಾರ್ಕೆಟಿಂಗ್. ಥರ್ಡ್ ಒನ್, ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎಥಿಕಲ್ ಮಾರ್ಕೆಟಿಂಗ್. ಈ 3 ಕ್ವೆಶನಲ್ಲಿ ಯಾವುದಾದ್ರೂ 1 ಕ್ವೆಶನ್ 8 marksಗೆ ಬರುತ್ತೆ. ನೆಕ್ಸ್ಟ್ ಈಗ 14 marks ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ಚಾಪ್ಟರಲ್ಲಿ ಯಾವ್ದು ಅಂತ ನೋಡೋಣ. ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್. ಈ ಸೇಮ್ ಕ್ವೆಶನ್ನೇ ಈ 2 ಡಿಫ್ರೆಂಟ್ ಟೈಪ್ಸ್ ಆಗಿ ಕೇಳ್ಬೋದು. ಎಕ್ಸಾಂಪಲ್, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂತಲೂ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಮೈಕ್ರೋ ಆ್ಯಂಡ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್. ಈ 3 ಕೂಡ ಒಂದೇ ಕ್ವೆಶನ್ ಆಗಿರುತ್ತೆ. ಸೆಕೆಂಡ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್. ಈ 2 ಕ್ವೆಶನಲ್ಲಿ ಯಾವುದಾದ್ರೂ 1 ಕ್ವೆಶನ್ನ ಕೊಡ್ಬೋದು. ನೆಕ್ಸ್ಟ್ ಈಗ ಮಾಡರ್ನ್ ಮಾರ್ಕೆಟಿಂಗಲ್ಲಿ 3rd ಚಾಪ್ಟರ್ಗೆ ಹೋಗೋಣ. 3rd ಚಾಪ್ಟರ್, ಮಾರ್ಕೆಟಿಂಗ್ ಮಿಕ್ಸ್. ಈ ಚಾಪ್ಟರಲ್ಲಿ ಟೋಟಲ್ 26 marks ವೆಯ್ಟೇಜ್ ನಮಗೆ ಸಿಗುತ್ತೆ. ಸೇಮ್ ಇದರಲ್ಲೂ ಕೂಡ 2 marks to 2 ಕ್ವೆಶನ್ಸ್ ಇರುತ್ತೆ, 8 marks to 1 ಕ್ವೆಶನ್ಸ್ ಇರುತ್ತೆ, 14 marks to 1 ಕ್ವೆಶನ್ ಇರುತ್ತೆ. ಟೋಟಲ್ ನಮಗೆ 26 marks ಬರುತ್ತೆ. ಸೊ ಇದೇ ಚಾಪ್ಟರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಅಂತ ನೋಡೋಣ. ನಮಗೆ ಫಸ್ಟ್ 2 marks ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದು ಅಂದರೆ ಫಸ್ಟ್, ರೈಟ್ ದ ಮೀನಿಂಗ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಸೆಕೆಂಡ್ ಒನ್, ವಾಟ್ ಈಸ್ ಪ್ರಾಡಕ್ಟ್ ಲೈನ್. ಥರ್ಡ್ ಒನ್, ವಾಟ್ ಈಸ್ ಪ್ರಾಡಕ್ಟ್ ರೇಂಜ್.
4th one, meaning of product life cycle. 5th one, write the meaning of price. ಈ 5 ಕ್ವೆಶನಲ್ಲಿ ಯಾವುದಾದ್ರೂ 2 ಕ್ವೆಶನ್ ಎಕ್ಸಾಮ್ಗೆ ಬರುತ್ತೆ. ನೆಕ್ಸ್ಟ್ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ಚಾಪ್ಟರಲ್ಲಿ ಯಾವ್ದ್ಯಾವುದು ಅಂತ ನೋಡೋಣ. ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಥರ್ಡ್ ಒನ್, ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಫೋರ್ತ್ ಒನ್, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಸೆಸ್. ಈ 4 ಕ್ವೆಶನ್ಸಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ಸ್ 8 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟ್ 14 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಸ್ಟೇಜಸ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪ್ರೈಸಿಂಗ್ ಡಿಸಿಷನ್. ಥರ್ಡ್ ಒನ್, ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಪ್ರೈಸಿಂಗ್ ಆ್ಯಂಡ್ ಪ್ರೈಸಿಂಗ್ ಸ್ಟ್ರಾಟಜೀಸ್. ಈ 3 ಕ್ವೆಶನ್ಸಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ಸ್ 14 ಮಾರ್ಕ್ಸಿಗೆ ಬರುತ್ತೆ. ಈಗ ಹೇಳಿರೋ 3 ಚಾಪ್ಟರ್ ಓದ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 60 to 70 ಮಾರ್ಕ್ಸ್ ಈ 3 ಚಾಪ್ಟರಿಂದನೇ ಕವರ್ ಆಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.